ಗ್ರೋ ಆ್ಯಪ್ನಲ್ಲಿ ಇಂಟ್ರಾಡೇ ಟ್ರೇಡಿಂಗ್ ಮಾಡೋದು ಹೇಗೆ? ಕೇವಲ ಬೈ ಮತ್ತು ಸೆಲ್ ಮಾಡಿದರೆ ಸಾಕಾಗಲ್ಲ. ನೀವು ಮಾಡೋ ಈ ಸಣ್ಣ ಮಿಸ್ಟೇಕಿಂದ ನಿಮ್ಮ ದುಡ್ಡನ್ನು ಲಾಸ್ ಮಾಡ್ಕೊಳ್ಳೋ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಈ ವಿಡಿಯೋದಲ್ಲಿ ಗ್ರೋ ಆ್ಯಪ್ನಲ್ಲಿ ಈಕ್ವಿಟಿ ಇಂಟ್ರಾಡೇ ಟ್ರೇಡ್ ಅಂದರೆ ಸ್ಟಾಕ್ಸ್ನಲ್ಲಿ ಇಂಟ್ರಾಡೇ ಟ್ರೇಡಿಂಗನ್ನು ಸ್ಟೆಪ್ ಬೈ ಸ್ಟೆಪ್ ಹೇಗೆ ಮಾಡೋದು ಅಂತ ಲೈವ್ ಎಕ್ಸಾಂಪಲ್ ಮುಖಾಂತರ ನೋಡೋಣ. ಮೊದಲಿಗೆ ಹೇಳ್ತಾ ಇದ್ದೀನಿ, ನಾನು ಯಾರಿಗೂ ಇಂಟ್ರಾಡೇ ಟ್ರೇಡಿಂಗ್ ಆಗಲಿ ಅಥವಾ ಆಪ್ಷನ್ ಟ್ರೇಡಿಂಗ್ ಆಗಲಿ ರೆಕಮೆಂಡ್ ಮಾಡೋದಿಲ್ಲ. ಇಲ್ಲಿ ಜಸ್ಟ್ ಪ್ರೊಸೆಸ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ಅಷ್ಟೇ. ಮೊದಲು ಗ್ರೋ ಆ್ಯಪನ್ನು ಓಪನ್ ಮಾಡಿ ಲಾಗಿನ್ ಆಗಿ ಈ ರೀತಿಯಾದ ಹೋಮ್ ಪೇಜ್ ಓಪನ್ ಆಗುತ್ತೆ. ನೆಕ್ಸ್ಟ್ ನೀವು ಯಾವ ಸ್ಟಾಕ್ಸಲ್ಲಿ ಇಂಟ್ರಾಡೇ ಟ್ರೇಡಿಂಗ್ ಮಾಡಬೇಕು ಅಂತಿದ್ದೀರೋ ಆ ಸ್ಟಾಕ್ಸ್ನ ಸೆಲೆಕ್ಟ್ ಮಾಡಿ. ನಿಮಗೆ ಗೊತ್ತಿರ್ಬೋದು, ಇಂಟ್ರಾಡೇ ಟ್ರೇಡಿಂಗಲ್ಲಿ ಸ್ಟಾಕ್ ಸೆಲೆಕ್ಷನ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹೈ ಲಿಕ್ವಿಡಿಟಿ, ಹೈ ವಾಲ್ಯೂಮಲ್ಲಿ ಟ್ರೇಡ್ ಆಗ್ತಾ ಇರುವಂಥ ಸ್ಟಾಕ್ಸ್ನ ಹೆಚ್ಚಿನವರು ಸೆಲೆಕ್ಟ್ ಮಾಡ್ಕೋತಾರೆ. ಹಾಗೆ ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿದರೆ ಇಂಟ್ರಾಡೇ ಅಂತ ಇದೆ. ಇಲ್ಲಿ ನ್ಯೂಸಲ್ಲಿ ಇರೋ ಸ್ಟಾಕ್ಸ್ಗಳು, ರಿಸಲ್ಟ್ ಅನೌನ್ಸ್ ಮಾಡಿರೋ ಸ್ಟಾಕ್ಸ್ಗಳು, ಹಾಗೆ ಆ್ಯಕ್ಟಿವ್ ಆಗಿ ಟ್ರೇಡ್ ಆಗ್ತಿರೋ ಸ್ಟಾಕ್ಸ್ಗಳ ಲೀಸ್ಟ್ ಇಲ್ಲಿ ಕೊಟ್ಟಿರ್ತಾರೆ. ಇದರಲ್ಲಿ ನಿಮಗೆ ಬೇಕಾಗಿರೋ ಸ್ಟಾಕ್ಸ್ನ ಫಿಲ್ಟರ್ ಔಟ್ ಮಾಡ್ಕೋಬೋದು. ನಾನಿಲ್ಲಿ ಒಂದು ಸ್ಟಾಕ್ಸ್ನ ಸೆಲೆಕ್ಟ್ ಮಾಡ್ಕೋತಿದ್ದೀನಿ. ನಾನಿಲ್ಲಿ ಈ ಸ್ಟಾಕ್ನ ಸೆಲೆಕ್ಟ್ ಮಾಡ್ಕೊಂಡಿರೋದು ಎಕ್ಸಾಂಪಲ್ ಪರ್ಪಸ್ಗೆ ಮಾತ್ರ, ಯಾವುದೇ ಬೈ ಸೆಲ್ ರೆಕಮೆಂಡೇಶನ್ ಅಲ್ಲ. ಇಲ್ಲಿ ನಿಮಗೆ ಎರಡು ಆಪ್ಷನ್ ಇರುತ್ತೆ. ನಿಮಗೆ ಈ ಸ್ಟಾಕ್ಸ್ ಡೌನ್ ಆಗುತ್ತೆ ಅಂತ ಅನಾಲಿಸಿಸ್ ಇದ್ದರೆ ಇಲ್ಲಿ ಸೆಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಬೋದು, ಅಂದರೆ ಶಾರ್ಟ್ ಸೆಲ್ಲಿಂಗ್ ಮಾಡ್ಬೋದು. ಅದೇ ನಿಮಗೆ ಈ ಸ್ಟಾಕ್ ಪ್ರೈಸ್ ಜಾಸ್ತಿ ಆಗುತ್ತೆ, ಅಪ್ಸೈಡ್ ಮೂವ್ಮೆಂಟ್ ಆಗುತ್ತೆ ಅಂತ ಅನಾಲಿಸಿಸ್ ಇದ್ದರೆ ಬೈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಮೂರು ಆಪ್ಷನ್ ಇರುತ್ತೆ. ಮೊದಲದಾಗಿ ಡೆಲಿವರಿ. ನೀವು ಇನ್ವೆಸ್ಟ್ಮೆಂಟ್ ಪರ್ಪಸ್ಗೋಸ್ಕರ ಬೈ ಮಾಡೋದಿದ್ದರೆ ಈ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಇಲ್ಲಿ ನೀವು ಬೈ ಮಾಡಿ ಎಷ್ಟು ದಿನ ಬೇಕಾದರೂ ಹೋಲ್ಡ್ ಮಾಡ್ಬೋದು. ಹಾಗೆ ಲಾಸ್ಟಲ್ಲಿ MTF ಅಂತ ಇದೆ. ಇದರಲ್ಲೂ ಕೂಡ ನೀವು ಸ್ಟಾಕ್ಸ್ನ ಬೈ ಮಾಡಿ ಎಷ್ಟು ದಿನ ಬೇಕಾದರೂ ಹೋಲ್ಡ್ ಮಾಡ್ಬೋದು. ಇಲ್ಲಿ ನಿಮಗೆ ಮಾರ್ಜಿನ್ ಅಮೌಂಟ್ ಸಿಗುತ್ತೆ, ಅದನ್ನು ಯೂಸ್ ಮಾಡ್ಕೋಬೋದು. ಅದಕ್ಕೆ ದಿನಕ್ಕೆ ಇಂತಿಷ್ಟು ಪರ್ಸೆಂಟೇಜ್ ಅಂತ ಇಂಟ್ರೆಸ್ಟ್ನ ಚಾರ್ಜ್ ಮಾಡ್ತಾರೆ. ಇನ್ನು ಮಿಡ್ಲಲ್ಲಿ ಇರುವಂಥದ್ದು ಇಂಟ್ರಾಡೇ. ಇಲ್ಲಿ ಒಂದೇ ದಿನದ ಒಳಗಡೆ ನಿಮ್ಮ ಟ್ರೇಡ್ ಕ್ಲೋಸ್ ಆಗುತ್ತೆ. ಮಾರ್ಕೆಟ್ ಟೈಮಿಂಗ್ಸ್ 9:15ರಿಂದ 3:20 ಒಳಗಡೆ ನೀವು ಪ್ರಾಫಿಟಲ್ಲಿರಲಿ ಅಥವಾ ಲಾಸಲ್ಲೇ ಇರಲಿ ಟ್ರೇಡ್ನ ಕ್ಲೋಸ್ ಮಾಡಲೇಬೇಕು. ಒಂದು ವೇಳೆ ನೀವು ಟ್ರೇಡ್ ಕ್ಲೋಸ್ ಮಾಡಿಲ್ಲ ಅಂದರೂ ಕೂಡ ಆಟೋಮೆಟಿಕ್ ಆಗಿ ಟ್ರೇಡ್ ಕ್ಲೋಸ್ ಆಗುತ್ತೆ. ಅದಕ್ಕೆ ಆಟೋ ಸ್ಕ್ವೇರ್ ಆಫ್ ಅಂತ ಎಕ್ಸ್ಟ್ರಾ ಚಾರ್ಜಸ್ನ ಚಾರ್ಜ್ ಮಾಡ್ತಾರೆ. ಕೆಳಗಡೆ ಕ್ವಾಂಟಿಟಿ ಅಂತ ಇದೆ, ಅದರ ಮುಂದುಗಡೆ NSE ಅಂತ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿದರೆ BSEಗೆ ಚೇಂಜ್ ಆಗುತ್ತೆ. ಆದರೆ ಇಲ್ಲಿ ಅದೇನು ಜಾಸ್ತಿ ಮ್ಯಾಟ್ರ್ ಆಗೋದಿಲ್ಲ. ನೆಕ್ಸ್ಟ್ ಇಲ್ಲಿ ನೀವು ಎಷ್ಟು ಕ್ವಾಂಟಿಟಿ ಬೈ ಮಾಡಬೇಕು ಅಂತಿದ್ದೀರೋ ಆ ಕ್ವಾಂಟಿಟಿನ ಎಂಟರ್ ಮಾಡಿ. ನೆಕ್ಸ್ಟ್ ಇಲ್ಲಿ ಪ್ರೈಸ್ ಅಂತ ಇದೆ, ಅದರ ಎದುರು ಮಾರ್ಕೆಟ್ ಅಂತ ಇದೆ. ಅಂದರೆ ನೀವು ಈಗ ಬೈ ಮಾಡೋದಿದ್ದರೆ ಈ ಶೇರು ಈಗ ಯಾವ ಪ್ರೈಸಲ್ಲಿ ಟ್ರೇಡ್ ಆಗ್ತಿದೆ ಅದೇ ಪ್ರೈಸ್ ರೇಂಜಲ್ಲಿ ಬೈ ಆಗುತ್ತೆ. ಅದೇ ನೀವು ಇಲ್ಲಿ ಕ್ಲಿಕ್ ಮಾಡಿದರೆ ಲಿಮಿಟ್ ಅಂತ ಬರುತ್ತೆ. ಇಲ್ಲಿ ನೀವು ಅಂದ್ಕೊಂಡ ಪ್ರೈಸ್ಗೆ ಈ ಶೇರ್ನ ಬೈ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಈ ಶೇರ್ ಈಗ 4,894 ರೂಪಾಯಿ ರೇಂಜಲ್ಲಿ ಟ್ರೇಡ್ ಆಗ್ತಾ ಇದೆ. ನನಗೆ ಈ ಶೇರ್ ಪ್ರೈಸ್ ಡೌನ್ ಆಗಿ 4,880 ರೂಪಾಯಿಗೆ ಬಂದರೆ ಮಾತ್ರ ಬೈ ಮಾಡಬೇಕು ಅಂತ ಇದೆ. ಹಾಗಾಗಿ ನಾನು 4,880 ರೂಪಾಯಿಗೆ ಲಿಮಿಟ್ ಪ್ರೈಸ್ನ ಸೆಲೆಕ್ಟ್ ಮಾಡ್ಕೋಬೋದು. ಈ ರೀತಿ ಪ್ರೈಸ್ನ ಆ್ಯಡ್ ಮಾಡಿ ಬೈ ಮೇಲೆ ಕ್ಲಿಕ್ ಮಾಡಿದರೆ ಅದು ಓಪನ್ ಆರ್ಡರ್ ಆಗಿ ಉಳಿಯುತ್ತೆ. ಆ ಪ್ರೈಸ್ಗೆ ಬಂದಾಗ ಮಾತ್ರ ಆರ್ಡರ್ ಎಕ್ಸಿಕ್ಯೂಟ್ ಆಗುತ್ತೆ. ನಾನಿಲ್ಲಿ ಮಾರ್ಕೆಟ್ ಆರ್ಡರ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಅದರ ಕೆಳಗಡೆ ಆ್ಯಡ್ ಸ್ಟಾಪ್ ಲಾಸ್ ಆರ್ ಟಾರ್ಗೆಟ್ ಅಂತ ಇದೆ. ನೀವು ಬೈ ಆರ್ಡರ್ ಜೊತೆಗೆ ಸ್ಟಾಪ್ ಲಾಸ್ ಹಾಗೂ ಟಾರ್ಗೆಟ್ ಆರ್ಡರ್ನ ಕೂಡ ಸೆಟ್ ಮಾಡ್ಕೋಬೋದು. ಇದರಿಂದ ನಿಮಗೆ ಇನ್ನೂ ಈಸಿ ಆಗುತ್ತೆ. ಒಂದು ಸಲ ನೀವು ಆರ್ಡರ್ನ ಎಕ್ಸಿಕ್ಯೂಟ್ ಮಾಡಿದರೆ ನೀವು ಸೆಟ್ ಮಾಡಿರೋ ಸ್ಟಾಪ್ ಲಾಸ್ ಅಥವಾ ಟಾರ್ಗೆಟ್ ಯಾವುದು ಮೊದಲು ಹಿಟ್ ಆಗುತ್ತೋ ಆಗ ನಿಮ್ಮ ಟ್ರೇಡ್ ಕ್ಲೋಸ್ ಆಗುತ್ತೆ. ಟ್ರೇಡ್ನ ನೋಡ್ತಾ ಕೂತ್ಕೋಬೇಕು ಅನ್ನೋ ಟೆನ್ಷನ್ ಇರೋದಿಲ್ಲ. ಅಥವಾ ನೀವು ಆಮೇಲೆ ಸೆಟ್ ಮಾಡೋದಿದ್ರೂ ಕೂಡ ಮಾಡ್ಕೋಬೋದು. ನೆಕ್ಸ್ಟ್ ಇಲ್ಲಿ ಕೆಳಗಡೆ ಬ್ಯಾಲೆನ್ಸ್ ಅಂತ ಇದೆ. ಇಂಟ್ರಾಡೇ ಟ್ರೇಡಿಂಗ್ ಮಾಡಲಿಕ್ಕೆ ನಿಮ್ಮ ಗ್ರೋ ವ್ಯಾಲೆಟಲ್ಲಿ ಎಷ್ಟು ಬ್ಯಾಲೆನ್ಸ್ ಇದೆ ಅಂತ ಇಲ್ಲಿ ತೋರಿಸುತ್ತೆ. ಇದು ಟ್ರೇಡಿಂಗ್ ಆಗಿರೋದ್ರಿಂದ ನೀವೇನಾದರೂ ಇನ್ವೆಸ್ಟ್ಮೆಂಟ್ನ ಪ್ಲೆಡ್ಜ್ ಮಾಡೋದಿದ್ರೂ ಕೂಡ ಆ ಬ್ಯಾಲೆನ್ಸ್ ಕೂಡ ಇಲ್ಲಿ ತೋರಿಸುತ್ತೆ. ಅದರ ಪಕ್ಕದಲ್ಲಿ ನೀವು ಈ ಆರ್ಡರ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಎಷ್ಟು ದುಡ್ಡು ಬೇಕಾಗುತ್ತೆ ಅಂತ ಇಲ್ಲಿ ತೋರಿಸುತ್ತೆ. ಇಂಟ್ರಾಡೇ ಟ್ರೇಡಿಂಗಲ್ಲಿ ನಿಮಗೆ ಮ್ಯಾಕ್ಸಿಮಮ್ 5x ವರೆಗೆ ಮಾರ್ಜಿನ್ ಸಿಗುತ್ತೆ. ಅಂದರೆ ನಿಮ್ಮ ಹತ್ತಿರ ಇರೋ ದುಡ್ಡಿಗಿಂತ 5 ಪಟ್ಟು ಜಾಸ್ತಿ ದುಡ್ಡಿಗೆ ನೀವು ಟ್ರೇಡ್ ಮಾಡ್ಬೋದು. ಈ ಮಾರ್ಜಿನ್ ಕೆಲವು ಸ್ಟಾಕ್ಸಲ್ಲಿ ಕಡಿಮೆ ಕೂಡ ಇರುತ್ತೆ.
ಇದೇ ಎಕ್ಸಾಂಪಲಲ್ಲಿ ನೋಡೋದಾದರೆ ಈ ಶೇರ್ ಈಗ 4890 ಆ ರೇಂಜಲ್ಲಿ ಟ್ರೇಡ್ ಆಗ್ತಿದೆ. ನಾನೇನಾದರೂ 20 ಸ್ಟಾಕ್ಸ್ ಬೈ ಮಾಡೋದಿದ್ರೆ ಆಲ್ಮೋಸ್ಟ್ 95-96 ಸಾವಿರ ರೂಪಾಯಿ ಬೇಕಾಗ್ತಾ ಇತ್ತು. ಆದರೆ ಇಲ್ಲಿ 5x ಲಿವರೇಜ್ ಯೂಸ್ ಮಾಡಿರೋದ್ರಿಂದ ಕೇವಲ 19,000 ಸಮಥಿಂಗ್ ಸಾಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ಬೈ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಆರ್ಡರ್ ಎಕ್ಸಿಕ್ಯೂಟ್ ಆಗುತ್ತೆ. ನಿಮ್ಮ ಟ್ರೇಡ್ ಇಲ್ಲಿ ಪೊಸಿಷನ್ನಲ್ಲಿ ತೋರಿಸ್ತಾ ಇರುತ್ತೆ. ಸ್ಟಾಕ್ಸಲ್ಲಿ ಯಾವಾಗ ಬೇಕಾದರೂ ಯಾವ ಥರ ಮೂಮೆಂಟ್ ಬೇಕಾದರೂ ಬರ್ಬೋದು. ಸೊ ಅದಕ್ಕೆ ಮೊದಲು ಸ್ಟಾಪ್ ಲಾಸ್ನ ಸೆಟ್ ಮಾಡಿ. ಇದು ಟ್ರೇಡಿಂಗಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಮೊದಲು ಈ ಟ್ರೇಡ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಆ್ಯಡ್ ಸ್ಟಾಪ್ ಲಾಸ್ ಆರ್ ಟಾರ್ಗೆಟ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಸ್ಟಾಪ್ ಲಾಸ್ ಪ್ರೈಸ್ನ ಸೆಟ್ ಮಾಡಿ. ಹಾಗೆ ಟಾರ್ಗೆಟ್ ಕೂಡ ಬೇಕಿದ್ರೆ ಸೆಟ್ ಮಾಡ್ಕೋಬೋದು. ಇಲ್ಲಿ ನಾನು ಸ್ಟಾಪ್ ಲಾಸ್ನ ಸೆಟ್ ಮಾಡಿದ್ದೀನಿ, ಹಾಗೆ ಟಾರ್ಗೆಟ್ ಕೂಡ ಸೆಟ್ ಮಾಡ್ತಿದ್ದೀನಿ. ಇಲ್ಲಿ ಸೆಲ್ ಮೇಲೆ ಕ್ಲಿಕ್ ಮಾಡಿದರೆ ಆ ಆರ್ಡರ್ ಓಪನ್ ಆರ್ಡರ್ ಆಗಿ ಉಳಿಯುತ್ತೆ. ಸ್ಟಾಪ್ ಲಾಸ್ ಅಥವಾ ಟಾರ್ಗೆಟ್ ಮೊದಲು ಯಾವುದು ರೀಚ್ ಆಗುತ್ತೋ ಆಗ ಈ ಆರ್ಡರ್ ಎಕ್ಸಿಕ್ಯೂಟ್ ಆಗುತ್ತೆ, ಟ್ರೇಡ್ ಕ್ಲೋಸ್ ಆಗುತ್ತೆ. ಇನ್ನು ನೀವು ಈ ಟ್ರೇಡ್ ಮೇಲೆ ಕ್ಲಿಕ್ ಮಾಡಿ ವ್ಯೂ ಚಾರ್ಟ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮ್ಮ ಟ್ರೇಡ್ನ ರನ್ನಿಂಗ್ ಪ್ರಾಫಿಟ್ ಆರ್ ಲಾಸ್ನ ತೋರಿಸ್ತಾ ಇರುತ್ತೆ. ಅದರ ಜೊತೆಗೆ ನೀವು ಸೆಟ್ ಮಾಡಿರೋ ಸ್ಟಾಪ್ ಲಾಸ್ ಹಾಗೂ ಟಾರ್ಗೆಟ್ ಕೂಡ ತೋರಿಸ್ತಾ ಇರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ ಅಡ್ಜಸ್ಟ್ ಕೂಡ ಮಾಡ್ಕೋಬೋದು. ನೀವೇನಾದರೂ ಸ್ಟಾಪ್ ಲಾಸ್ ಅಡ್ಜಸ್ಟ್ ಮಾಡೋದಿದ್ದರೆ ಇಲ್ಲಿ ಸ್ಟಾಪ್ ಲಾಸ್ ಮೇಲೆ ಕ್ಲಿಕ್ ಮಾಡಿ ಹೀಗೆ ಮೇಲೆ ಅಥವಾ ಕೆಳಗಡೆ ಡ್ರ್ಯಾಗ್ ಮಾಡ್ಕೋಬೋದು. ನೀವು ಯಾವ ಪಾಯಿಂಟ್ಗೆ ಸೆಟ್ ಮಾಡಬೇಕು ಅಂತಿದ್ದೀರೋ ಅಲ್ಲಿ ಪ್ಲೇಸ್ ಮಾಡಿ. ನೆಕ್ಸ್ಟ್ ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಸ್ಟಾಪ್ ಲಾಸ್ ಅಡ್ಜಸ್ಟ್ ಆಗುತ್ತೆ. ನೀವು ಡೈರೆಕ್ಟಾಗಿ ಈ ಚಾರ್ಟಲ್ಲೇ ಈ ಟ್ರೇಡ್ನ ಎಕ್ಸಿಟ್ ಕೂಡ ಮಾಡ್ಕೋಬೋದು. ಇಲ್ಲಿ ರನ್ನಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ತೋರಿಸ್ತಾ ಇದೆಯಲ್ಲ, ಆ ಪೊಸಿಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸೈಡಲ್ಲಿ ಕಾಣಿಸ್ತಾ ಇರೋ ಈ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಟ್ರೇಡ್ ಎಕ್ಸಿಟ್ ಆಗುತ್ತೆ. ಇನ್ನು ಒಂದು ವೇಳೆ ನೀವು ಟ್ರೇಡ್ನ ಮ್ಯಾನ್ಯುವಲ್ ಆಗಿ ಕ್ಲೋಸ್ ಮಾಡೋದಿದ್ದರೆ ಈ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಎಕ್ಸಿಟ್ ಅಂತ ಕೊಟ್ಟರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಓಪನ್ ಸೆಲ್ ಆರ್ಡರ್ ಪ್ರೆಸೆಂಟ್ ಫಾರ್ 20 ಕ್ವಾಂಟಿಟಿ, ಕ್ಯಾನ್ಸಲ್ ಓಪನ್ ಆರ್ಡರ್ ಆ್ಯಂಡ್ ಎಕ್ಸಿಟ್ ಅಂತ ಇದೆ. ನೀವು ಡೈರೆಕ್ಟಾಗಿ ಇಲ್ಲಿ ಕ್ಲಿಕ್ ಮಾಡ್ಬೋದು ಅಥವಾ ಇಲ್ಲಿರೋ ಓಪನ್ ಆರ್ಡರ್ನ ಕ್ಯಾನ್ಸಲ್ ಮಾಡಿ. ಇಲ್ಲಿ ಪೊಸಿಷನಲ್ಲಿ ನಿಮ್ಮ ಟ್ರೇಡ್ ಮೇಲೆ ಕ್ಲಿಕ್ ಮಾಡಿ ಎಕ್ಸಿಟ್ ಅಂತ ಕೊಡಿ. ಅದಾದಮೇಲೆ ಸೆಲ್ ಅಂತ ಇರುತ್ತೆ, ಸೆಲ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಟ್ರೇಡ್ ಕ್ಲೋಸ್ ಆಗುತ್ತೆ. ನೀವಿಲ್ಲಿ ನೋಡ್ಬೋದು 51 ರೂಪಾಯಿ ಲಾಸಲ್ಲಿ ಟ್ರೇಡ್ ಕ್ಲೋಸ್ ಆಗಿದೆ. ಈ ರೀತಿಯಾಗಿ ಗ್ರೋ ಆ್ಯಪ್ನಲ್ಲಿ ಸ್ಟಾಕ್ಸ್ನಲ್ಲಿ ಇಂಟ್ರಾಡೇ ಟ್ರೇಡಿಂಗ್ ಮಾಡ್ಬೋದು. ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.